ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ. BDCC ಬ್ಯಾಂಕಿನ ರಿಸಲ್ಟ್ ಎಲ್ಲ ಬಂದಾಯಿತು. ಆಲ್ರೆಡಿ ನೀವು ನೋಡಿರ್ತೀರಿ, ನಿಮಗೆಲ್ಲ ಗೊತ್ತಿರ್ತದೆ ಯಾರ್ಯಾರು ಎಷ್ಟೆಷ್ಟು ಜನ ಅಂತೇಳಿ. ಕೊನೆದಾಗ 4 ಜನ ಇದ್ದರು. ರಮೇಶ್ ಕತ್ತೆಯವರು, ಅಣ್ಣಾಸಾಹೇಬ್ ಜೊಲ್ಲೆಯವರು, ಮುಂದೆ ಮಹಾಂತೇಶ್ ದೊಡ್ಡಗೌಡರು ಮತ್ತು ನಾನಾ ಸಾಹೇಬ್ ಪಾಟೀಲ್ 4 ಮಂದಿ ಗೆದ್ದು ಬಂದಾರೆ. ಈಗ ಇನ್ನು ಯಾರು ವಿರುದ್ಧಿದ್ರು, ಯಾರು ಪರ ಇದ್ದರು, ಯಾರು ಜೊತೆಗಿದ್ದರು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥಿಲ್ಲ. ಈಗಂತೂ ಒಂದು ಸ್ಪಷ್ಟ ಆಗ್ಯದ. ಸರಳವಾಗಿ ನಾವು ಹೇಳ್ಬೋದು, ಜಾರಕಿಹೊಳಿ ಅವರ ಸೂಪರ್ ದಿನಲ್ಲೇ BDCC ಬ್ಯಾಂಕ್ ಅದಂತೇಳಿ. ಇನ್ನು ಅದನ್ನು ಯಾವ ರೀತಿಯಾಗಿ ನಮ್ಮ ರಮೇಶ್ ಕತ್ತಿಯವರು ಆಗಿರ್ಬೋದು ಅಥವಾ ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು ಇದಕ್ಕೆ ಯಾವ ರೀತಿ ಟಕ್ಕರ್ ಕೊಡ್ಬೋದು. ಯಾಕಂದರೆ ಈಗಿನ ಮಟ್ಟಿಗೆ ಮೋಸ್ಟ್ಲಿ ಜೊಲ್ಲೆಯವರು ಅಧ್ಯಕ್ಷರಾಗುವ ಎಲ್ಲ ಸಾಧ್ಯ ಹೆಚ್ಚಾಗ್ಯಾವ. ಅದು ನಿಚ್ಚಳ ಕಾಣಲಿಕ್ಕೆ. ಯಾಕಂದ್ರೆ ಸ್ವತಃ ಈ ಮಾತನ್ನು ಜಾರಕಿಹೊಳಿಯವರು ಮೇಲೆ ಹೇಳ್ಕೊತಾ ಬಂದಿದ್ದಾರೆ. ಆ ಮಾತನ್ನು ಈಗ ಉಳಿಸ್ಕೊಳ್ತಾರಂತ ಅನ್ನಿಸ್ತದೆ. ಯಾಕಂತಂದ್ರೆ ಇದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿ ಒಂದು ಏನಪ್ಪ ಅಂತಂದ್ರೆ ಈ ಕುರ್ಚಿ ಸಲುವಾಗಿ ಯುದ್ಧ ಶುರುವಾಗಿದ್ದು, ರಮೇಶ್ ಕತ್ತಿ ಅವರು ನಡೆಸಿದಂಥ ಶುರುವಾದಂಥ ಈ ಯುದ್ಧ ಕೊನೆಗೆ ಹಂತಕ್ಕೆ ಬಂದು ನಿಂತದ. ಇದರಲ್ಲೇ ಜಾರಕಿಹೊಳಿ ಅವರ ಒಂದು ಕಬಂಧ ಬಾವು ದೊಡ್ಡದಾಗಬಹುದು, ಆಗ್ತದಂತ ಒಂದು ವಿಶ್ವಾಸ. ಆದರೂ ಕೊನೆ ಕ್ಷಣ ಎಂದಪ್ಪ ಅದು ವಿಲಕ್ಷಣ ಆಗುವಂಥದ್ದು ನವೆಂಬರ್ 10ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ DCC ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರದ್ದು ಆಗ್ತತಿ ಅಂಥೇಳಿ ಒಂದು ಏನಪ್ಪ ಅಂದ್ರೆ ವೇಳಾಪಟ್ಟಿ ಅಂತ ಪ್ರಕಟವಾಗ್ಯದ. ಅಂದರೆ ಆವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕ್ಲಿಯರ್ ಆಗ್ತಾರ ಅಂಥೇಳಿ. ಮತ್ತು ಈಗ ಆಲ್ರೆಡಿ ನಮ್ಮ ಬಾಲಚಂದ್ರ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಲಿಂಗಾಯತನ ಅಧ್ಯಕ್ಷ ಮಾಡ್ತೇನೆ ಅಂತ ಮಾತನ್ನು ಮಾತಾಡಿದ್ದು, ಹೇಳಿದ್ದು, ಮೇಲಿನ ಮೇಲೆ ಬಂದಿದ್ದು ಇದೆಲ್ಲ ನಿರಂತರ ನೋಡಿದ್ರು ಮತ್ತು ಅದನ್ನು ಆಶ್ವಾಸನೆ ಕೊಟ್ಟಿದ್ದು. ಈಗ ಜಾರಕಿಹೊಳಿ ಅವರ ಬಣದಿಂದ ವಿಶೇಷವಾಗಿ ಲಿಂಗಾಯತರ ಒಬ್ಬ ಲೀಡರ್ ಇವತ್ತು ಅಧ್ಯಕ್ಷ ಆಗ್ತಾರಂತ ನಾವು ಅನ್ನೋನು. ಯಾಕಪ್ಪ ಅಂತ ಈಗ ನಡೆದಂಥ ಘಟನೆಗಳ ಆಧಾರದ ಮೇಲೆ ಇನ್ನೇನು ಜಾದು ಆಗ್ತದೆ, ಏನು ಪರಿವರ್ತನೆ ಆಗ್ತದೆ. ಸೌದಿ ಅವರಂತ ನನ್ನ ಚೌಪ್ರಿಗಳು ಅವ್ರ ಹೆಸರಿದ್ದಾವೆ ಅಂತ ಹೇಳ್ಬೋದು, ಹೇಳಿದ್ದಂಥ ಮಾತುಗಳಿದ್ದಾವೆ. ಇವತ್ತಿಗೂ ಕತ್ತಿಯವರು ಅದು ಶೈಲಿ ಒಂದು ಸ್ವಲ್ಪ ಅವ್ರ ಜೊತೆಗೆ ತಮ್ಮ ಸಹಕಾರ ಕೊಡ್ಕೊಂಡು ಇಬ್ಬರು ಒಂದು ಬಲಿಷ್ಠವಾಗಿ ಈ ಒಂದು BDCC ಬ್ಯಾಂಕಿನ ಚುನಾವಣೆಯಲ್ಲಿ ತಿರುಗಾಡಿದರು, ಗೆದ್ದು ಬಂದರು. ಆದರೆ ನಿರೀಕ್ಷಿಸಿದ ಮಟ್ಟದಲ್ಲಿ ಅವರಿಗೆ ಈ ಉಳಿದ ಅವರು ಏನು ಒಂದು ಗುರಿ ಇಟ್ಟಿದ್ದರೂ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತುಗಳು ಅನ್ನಿಸ್ತಾ ಇದ್ದಾವೆ. ಬಟ್ ಇನ್ನೂ ಇದು ಯಾರು ಅಧ್ಯಕ್ಷರಾಗ್ತಾರೋ ಮತ್ತು ಅವಿರೋಧವಾಗಿನ ಜೊಲ್ಲೆಯವರಾಗ್ತಾರೋ ಅದು ಯಾರು ನಿಲ್ಲಿಸ್ತಾರೋ ಏನೋ ಎಂತು ಅನ್ನೋದು ಕೊನೆಯ ಕ್ಷಣದವರೆಗೆ ಕುತೂಹಲ. ಅದು ಅವ್ರಿಗೆ ಬಿಟ್ಟಂಥದ್ದು. ಯಾರೇನು ಮಾಡ್ತಾರೋ ಏನಿಲ್ಲೋ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ರೈತ ಸೇವೆ ಮಾಡಬೇಕು ಅನ್ನೋ ನೆಲಗಟ್ಟಿನಲ್ಲ. ಮತ್ತು ಎಲ್ಲರೂ ಹೇಳಿದ್ದೆ ಅದನ್ನು ನಾವು ನಿರಂತರವಾಗಿ ಅದನ್ನು ಮೇಲೆ ಪ್ರಚಾರ ಮಾಡಿದ್ದೀವಿ, ಪ್ರಸಾರ ಮಾಡಿದ್ದೀವಿ. ಯಾರು ಎಷ್ಟು ಮಟ್ಟಿಗೆ ರೈತರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಏನು ಎಂತು ಅಂತ ಹೇಳುವಂಥದ್ದು ಎಲ್ಲರೂ ಹೇಳೋದು ರೈತರಿಗಾಗಿರ್ಪ ನಮಗಾಗಿ ಏನಿಲ್ಲ ಅಂತೇಳಿ. ಇನ್ನು ಹಿಡನ್ ಅಜೆಂಡಾ ಏನದನೋ ಎಲ್ಲರಿಗೂ ಒಂದು ರೀತಿ ಓಪನ್ ಸೆಕ್ರೆಟರಿ ಎಲ್ಲ ಅವರವರ ಒಂದೇನಪ್ಪ ಅಂದ್ರೆ ಅಧಿಕಾರಕ್ಕಾಗಿ ಮತ್ತೆ ಅದಕ್ಕೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ರು. ಅಟ್ಲೀಸ್ಟ್ ರೈತರಿಗೆ ಏನು ಮಾಡಬಹುದು ಇನ್ನು ಮುಂದಿನ ದಿನದಲ್ಲೇ ಅಂತೇಳಿ. ರೈತರಿಗಾಗಿಲ್ಲ ಲೋನ್ ಕೊಡ್ಬೋದಾ, ಅವ್ರನ್ನ ಒಂದು ಬೆಳೆಸುವಂಥ ಕೆಲಸ ಆಗ್ಬೋದಾ. ಮತ್ತು ನಮ್ಮ ವಾಹಿನಿ ಮೇಲೆ ಚರ್ಚೆನೂ ಮಾಡ್ಯದ. ಇಲ್ಲ ಪ್ರತಿ PKPSಗೆ ಒಂದು ಗೋಡೌನ್ ಕಟ್ಟಿಸ್ಕೊಟ್ಟು ಉಳಿದ ಬೆಳೆಗಳನ್ನು ಸಹಿತ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಟು ಅದನ್ನು ರೇಟ್ ಬಂದಾಗ ಮಾರುವಂಥದ್ದು ಪ್ರತಿ ಹಳ್ಳಿಯಲ್ಲಿ ಅಥವಾ ಪ್ರತಿ PKPSಲ್ಲಿ ನಡೆದ್ರೆ ಭಾಳ ಯೋಗ್ಯ ಅನ್ನುವಂಥ ಮಾತನ್ನು ಮೇಲಿಂದ ಪ್ರತಿಪಾದನೆ ಮಾಡ್ತಾ ಬಂದಿದ್ದೀವಿ. ಅದರ ಬದಲಾಗಿ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಮಾಡೋದ್ರಿಂದಾಗಿ ಸಹಜವಾಗಿ ಮಾರ್ಕೆಟ್ ಆಗ್ತದೆ. ಅದೊಂದು ಸರಳ ಸೂತ್ರ ಈ ಜನರಿಗೆ, ಅದು ಅದರಲ್ಲೂ ರೈತರಿಗೆ ತಾವು ಬೆಳೆದ ಬೆಳೆಯನ್ನು ತಾವು ಇಟ್ಕೊಂಡು ಮಾರುವಂಥ ಒಂದು ಅವಕಾಶ ಸಿಗ್ತದೆ, ಸುವರ್ಣ ಅವಕಾಶ. ಅದನ್ನು ಮಾಡಿಸ್ಬಿಡುವಂಥ ಕೆಲಸವನ್ನು ಈಗ ಯಾರೋ ಆಗಲ್ಲ. ಜಾರಕಿಹೊಳಿ ಬಣ ಆಗಲಿ, ಕತ್ತಿಯವ್ರ ಬಣ ಆಗಲಿ, ಸೌದಿಯವ್ರ ಬಣ ಆಗಲಿ, ಆ ದಿಶೆಯಲ್ಲಿ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ರೈತರಿಗೆ ಮಾರ್ಕೆಟ್ ಒದಗಿಸುವಂತಹ ದೊಡ್ಡ ಕೆಲಸ ಆಗ್ತದೆ. ಯಾಕಂದ್ರೆ ಮೇನ್ ಇರೋದು ಅದು. ಯಾಕಂದ್ರೆ ರೈತ ಬೆಳೆದಪ್ಪ ಅಂದ್ರೆ ತನ್ನ ಇಟ್ಕೊಳ್ಳಿಕ್ಕೆ ಜಾಗನೇ ಇಲ್ಲ. ಪಾಪ ಯಾವ ರೈತಗಾದ್ರೆ ಎಂಥ ದೊಡ್ಡ ರೈತ ಇದ್ದಾನಪ್ಪ ಅಂದ್ರೆ ಸಹಿತ ಗೋಡಾನ ಕಟ್ಕೊಂಡು ಮತ್ತಿನ ಕಟ್ಕೊಂಡು ತಮ್ಮ ಬೆಳೆದ ಬೆಳೆನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಮಾತಾಗ್ಯದ. ಅದನ್ನು ಪ್ರತಿಯೊಂದು ಹಳ್ಳಿಗೆ ಪ್ರತಿ PKPSಗೆ ಆದರೆ ಭಾಳ ಉತ್ತಮ. ಯಾಕಂದರೆ ಸಾಕಷ್ಟು ಒಂದು 1500 ಮೇಲ್ಪಟ್ಟ PKPSಗಳಿದ್ದಾರೆ. ಆ PKPSಗಳಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ನಮ್ಮ ಗೋಡೌನ್ಗಳನ್ನು ಮಾಡಿದ್ರೆ ಒಂದು ಕಡೆ ಗೊಬ್ಬರ ಇಡುವಂಥದ್ದು, ಮತ್ತೇನೋ
ಈಗಾಗಲೇ ರಮೇಶ್ ಕತ್ತಿಯವರು ತಮ್ಮ ಇಂಟರ್ವ್ಯೂದಲ್ಲಿ ಒಂದು ಒಪ್ಕೊಂಡಿದ್ದಾರೆ. ಹೌದು, ಒಂದು 180 ಕಡೆ ನಾವು ಗೋಡೌನ್ ಮಾಡಿದ್ದೀವಿ ಅಂತೇಳಿ. ಆದ್ರೆ ಇನ್ನೂ 1500 ರೂಪಾಯಿ KPSಗಳಿದ್ದಾವೆ, ಎಲ್ಲ ಕಡೆ ಆಗ್ಬೇಕದು. ಯಾಕಪ್ಪ ಅಂತಂದ್ರೆ ಅದು ಆಯ್ತು ಅಂತಂದ್ರೆ ಎಲ್ಲರಿಗೂ ಅಲ್ಲಿ ಸಮೀಪದ ರೈತರಿಗೆ ತಮ್ಮ ಬೆಳೆದ ಬೆಳೆ ಇಡ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಅಲ್ಲಿ ಹಳ್ಳಿಯ ಯುವಕರಿಗೆ ಉದ್ಯೋಗಗಳು ಆಗ್ತವೆ, ಮತ್ತು ನಮ್ಮ ಕಾಳು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬೆಲೆ ಬಂದಾಗ ಅದು ಮಾರುವಂಥದ್ದು. ಸಹಜವಾಗಿ ಈ ದಲ್ಲಾಳಿಗಳ ಹಾವಳಿ ನಿಂತು ಹೋಗ್ಬಿಡ್ತದೆ. ಬೇಕಾದ್ರೆ ಬಂದಲ್ಲಿ ಕೊಂಡ್ಕೊಂಡು ತೊಗೊಂಡು ಹೋಗ್ರಿ, ಮತ್ತು ಅವ್ರು ಲಾಭದಿಂದ ಯಾರೂ ಮಾರೋದಿಲ್ಲ, ಲಾಭ ಮಾರ್ಕೊಳ್ಳಿ ಅವರು. ಯಾಕಂದ್ರೆ ಮಾರ್ಕೆಟ್ನಿಂದ ಏರುಮುಖ ಆಗಿ ಐತಿ, ಎಲ್ಲಂತ ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ದಿನದಿಂದ ದಿನಕ್ಕೆ ಮಾರ್ಕೆಟ್ ಹೆಚ್ಚಾಗ್ತದೆ. ಬಟ್ ರೈತರಿಗೆ ಮಾತ್ರ ಆ ಮಾರ್ಕೆಟ್ದಲ್ಲಿ ಇದ್ದಂಥ ರೇಟ್ ಅವ್ರಿಗೆ ಸಿಗುವುದಿಲ್ಲ ಅನ್ನೋದು ಈಗ ಎಲ್ಲರಿಗೂ ಮನವರಿಕೆ ಆಗಿರುವಂಥ ವಿಷಯ ಆಗ್ಯದ. ಈ ದಿಶೆಯಲ್ಲೇ ಏನು ಮಾಡ್ತಾರೆ ನೋಡೋದನ್ನು ಅದು ವಿಶೇಷವಾಗಿ ಮಾಡಿದರೆ ಭಾಳ ಉತ್ತಮ. ನಿಜವಾಗಿಯೂ ರೈತರ ಸಲುವಾಗಿ ಅವ್ರು ಮಾಡಿದ ದೊಡ್ಡ ಉಪಕಾರದಂಗೆ ಆಗ್ತದೆ ಅಂತ ಮಾತನ್ನು. ಇದೇ ಸಂದರ್ಭದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರಂತೆ ತಮ್ಮ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಗುರ್ಲಾಪುರ ಕ್ರಾಸ್ದಲ್ಲಿ ಆಗಿರ್ಬೋದು, ಅಲ್ಲಲ್ಲಿ ತಮ್ಮ ಬೇಡಿಕೆಗಳು ಇಡ್ತಾ ಇದ್ದಾರೆ. ಅವ್ರೇನು ಭಾಳ ಕೇಳ್ತಾ ಇಲ್ಲ, 3500 ರೂಪಾಯಿಗಳನ್ನು ಕೇಳ್ತಾ ಇದ್ದಾರೆ. ಅದನ್ನು ಇಷ್ಟರಲ್ಲೇ ಈ ಬೆಳಗಾವಿ ಜಿಲ್ಲೆ ಎಲ್ಲ ಈ ಒಂದು ಏನಪ್ಪ ಅಂದರೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಆಗಿರ್ಬೋದು, ಕೋಆಪರೇಟಿವ್ ಇರ್ಬೋದು, ಎಲ್ಲ ಇರ್ಬೋದು, ಅವ್ರು ಕುಡ್ಕೊಂಡು ಈ ಡಿಸಿಷನ್ ಮಾಡಬೇಕಾಗಿತ್ತು. ಈಗಾಗಲೇ DC ಅವರು ಬಂದು ಇಲ್ಲ 3200 ಕೊಡ್ತಾನೆ ಅಂತ ಹೇಳಿದ್ದು ಮಾಡಿದ್ದು ಈಗ ವರದಿಗಳು ಬರ್ತಾ ಇದ್ದಾವೆ. ಆದರೆ 3200ರಿಂದ ಏನಾಗ್ತದೆ? ಯಾಕಂದ್ರೆ ಸ್ವತಃ ಒಂದು ಕಡೆ ನಾವು ಈಗಾಗಲೇ ಹಿಂದೆ ಹೇಳಿದಂಥ ಮಾತು ಅದ, ನಮ್ಮ ಸೌದಿಯವರು ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರೇ ಯಾಕೆ ಪಾಪ ಈವನ್ ರೈತರು ನಾವು ಕೇಳಿಸೋದು ಗೊತ್ತಾಗ್ತದೆ ಎಷ್ಟು ಖರ್ಚು ಬರ್ತದೆ 1 ಟನ್ ಬೆಳಿಬೇಕಾದ್ರೆ ಅಂತ. ಸಹಜವಾಗಿ ಎಲ್ಲರೂ ಹೇಳಿದ್ರೆ 4,500 ಖರ್ಚು ಬರ್ತಂತ. ಅಂದ್ರೆ ಬರ್ತದೆ ಎಷ್ಟು ಕೊಡ್ತಾರೆ ಅಷ್ಟೀಗ 2000 ಒಳಗೆ. 2900 ಕೊಟ್ಟಿದ್ದಕ್ಕಾಗಿ ನಮ್ಗೆ ಲಾಸ್ ಆಯಿತು, ಸಾಲ ಆಯಿತು ಅಂತ ನಮ್ಮ ಸೌದಿಯವರು ತಮ್ಮ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಬ್ಯಾಂಕ್ ಇದು ಸಕ್ಕರೆ ಫ್ಯಾಕ್ಟ್ರಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ನಮ್ಮ ಸಾಲ ಆಗಿದ್ದು ಆ ಕಾರಣಕ್ಕಾಗಿ 2900 ಕೊಟ್ಟು ಸಾಲ ಆಗ್ಯದ, ಮತ್ತು ಈಗ 3500 ಕೊಡ್ತಾರ ಅನ್ನೋಂಥ ಒಂದು ಪ್ರಶ್ನೆ ಇದ್ದರೂ ಸಹಿತ ಈಗ ಅವರು ಖರ್ಚಾಗೋದು ಸುಳ್ಳೇನಲ್ಲ. ಈಗಾಗಲೇ ಹಲವು ಸಲ ಚರ್ಚೆನೂ ಮಾಡಿದೆ ಇದನ್ನು. ಯಾಕಪ್ಪ ಅಂದ್ರೆ ಒಬ್ಬ ರೈತ 1 ಎಕರೆ ಕಬ್ಬು ಬೆಳಿಬೇಕಾಯ್ತು ಅಂತ ಮತ್ತೇನು ಮಾಡ್ಬೇಕಾಯ್ತು ಅಂದ್ರೆ ಗಳೆ ಗಾಡ ಭೂಮಿ ಹದ ಮಾಡ್ಕೊಳ್ಳೋದು, ಬೀಜ ಹಾಕೋದು, ನೀರು ಹಾಕೊಳ್ಳೋದು, ಬೀಜಗಳು ತರೋದು, ಬೀಜ ತಂದು ಹಾಕೋದು, ಸಾಲು ಬಿಟ್ಕೊಳ್ಳೋದು, ಬಂದು 2 ಕೆಲಸಗಳು ನಿರಂತರವಾಗಿ ನಡೆಯುವಂಥದ್ದು ಎಷ್ಟು ಖರ್ಚು ಬರ್ತದೆ. ಮುಂದೆ ಈಗಾಗಲೇ ಹಲವು ಸಲ ಚರ್ಚೆನೂ ಮಾಡಿದ್ದೆ. ಆ 3 ಕಸ ಅಥವಾ 4 ಕಸಗಳು ತೆಗೆಸೋದು, ಆಮೇಲೆ ಮತ್ತೆ ರೌದಿ ತೆಗೆಸುವಂಥದ್ದು, ಬೆಳೆ ಬಂದ ಮೇಲೆ 1 ವರ್ಷ 11-12 ತಿಂಗಳದಾಗ್ತದೆ. ಅಲ್ಲಿ ತನಕ ಅದು ಹಿಡ್ಕೊಳ್ಳೋದು, ನೀರು ಹಾಸ್ಕೊತ ಹೋಗುವಂಥದ್ದು ಖರ್ಚು ತೆಗೆದಾಗ 4,000-5,000 ರೂಪಾಯಿ ಖರ್ಚು ಬರೋದು. ಇನ್ನೂ ಹೆಚ್ಚು ಬರ್ತದೆ, ಕಡಿಮೆನೇ ಬರೋದಿಲ್ಲ. ಆದರೂ ಇವ್ರು ಕೊಡ್ತಾರೆ ಅಷ್ಟ. ಅದಕ್ಕೆ ಇವತ್ತು ಇವರು ಸಹಿತ ಇವತ್ತೇನು ರೈತರ ಸಲುವಾಗಿ ಒಂದು ಏನು ಕಾಳಜಿ ವಹಿಸಿ ಇವತ್ತೆಲ್ಲರೂ ಮಾತಾಡಿದ್ದಾರೆ. ಇವತ್ತು ರಮೇಶ್ ಕತ್ತಿಯವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಜೊಲ್ಲೆ ಅವರಾಗಿರ್ಬೋದು, ಇವರೆಲ್ಲ ಶುಗರ್ ಫ್ಯಾಕ್ಟ್ರಿ ಇದ್ದಂಥವ್ರು. ಮುಂದೆ ನಮ್ಮ ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಮತ್ತು ಈಗ ಒಂದು ಹೊಸ ಫ್ಯಾಕ್ಟ್ರಿ ಹಿಡ್ಕೊಂಡಿದ್ದಾರೆ. ಎಲ್ಲರೂ ಅನೇಕರಿದ್ದಾರೆ. ಎಲ್ಲರೂ ಈ ಶುಗರ್ ಲಾಬಿ ಮಾಡುವಂಥವ್ರು. ಇವ್ರು ಯಾಕೆ 3500 ಕೊಡಬಾರ್ದು ಇವರಿಗೆ? ಪಾಪ ಇವತ್ತು ಅವರು ಸಂಕಟದಿಂದ ಚೀರ್ತಾ ಇದ್ದಾರೆ ರೈತರು. ಅವ್ರು ಏನು ಮಾತಾಡಿದ್ದಾರೆ ಅದು ನಾವು ಯಾರು ಬಿತ್ತರಿಸ್ತಾ ಇದ್ದೀವಿ, ನೀವು ನೋಡಿದಿರಿ. ಅವ್ರು ನೋವಿನಿಂದ ಬಂದಂಥವು, ಯಾರ ಮೇಲೆ ಯಾರಿಗೂ ದೃಶ್ಯ ಇಲ್ಲಿಲ್ಲ. ಅವ್ರಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ 3500 ಮತ್ತು ಅದು ಯೋಗ್ಯ ಅದ. ಯಾಕಂದ್ರೆ ಇಲ್ಲ ಮಹಾರಾಷ್ಟ್ರದಲ್ಲಿ 4,000 ಕೊಡೋ ಮುಂದೆ ರಿಕವರಿ ಹೆಚ್ಚು ಮಾಡೋದಲ್ಲೇ ನೀವು ಡಿಸೈಡ್ ಮಾಡ್ತಾ ಇರ್ತೀರಿ. ಮಿನಿಮಮ್ 11-12 ರಿಕವರಿ ಹೆಚ್ಚು ಆಗುತ್ತದೆ ಅನ್ನುವಂಥದ್ದು ಬೇಡ. ಅವ್ರ ಕಡೆಯಿಂದ ಮತ್ತೊಂದು ಅವ್ರಿಗೆ ಇಬ್ಬರಿಗೂ ನ್ಯಾಯಸಮ್ಮತವಾಗಿ ಸಿಗುವಂಥ ಒಂದೇನು ತೂಕ ಮತ್ತು ರಿಕವರಿ, ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಕ್ಕೋಪ್ಪ ಅದು ಸಹ ಅವರು ರೈತರು ಸಮಾಧಾನ ಮಾಡ್ಕೊಳ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 3,500 ಕೊಟ್ಟರೆ ಲಾಸ್ ಇಲ್ಲ ಅನ್ನೋದು ಪ್ರತಿಯೊಬ್ಬ ರೈತನ ಅನುಭವದ ಮಾತು. ಇದು ಫ್ಯಾಕ್ಟ್ರಿಗಳಿಗೆ ಗೊತ್ತದ ರೀ. ಯಾಕಂದ್ರೆ ಕೇವಲ ಬರೀ ಸಕ್ಕರೆ ಇಷ್ಟ ಮಾಡೋದಿಲ್ಲ ಅವರು, ಅದ್ರ ಜೊತೆ ಮಳ್ಳಿ ಮಾಡ್ಕೊತಾರೆ, ಕೆಲವೊಂದು ಇಸಲಾನು ಮಾಡ್ಕೊಳ್ತಾರೆ, ಮತ್ತು ಸಾರಾಯಿನೂ ಸಹಿತ ಮಾರುವಂಥದ್ದು ಎಷ್ಟು ಲಾಭ ಮಾಡ್ಕೊಳ್ತಾರೆ. ಅಲ್ಲಿ ರೈತರದೆಲ್ಲ ನಾವು ಕೇಳಿದಾಗ ಅವ್ರು ತಮ್ಮ ಮನದ ನೋವುಗಳನ್ನ ಹೇಳಿದ್ದಾರೆ. ಈ ದಿಸೆಯಲ್ಲ ಈ ನಮ್ಮ ಜಾರಕಿಹೊಳಿ ಸಹೋದರರು, ರಮೇಶ್ ಕತ್ತಿಯವರು, ಅದೇ ಕಾಲಕ್ಕೆ ಜೊಲ್ಲೆಯವರು ಹಿರಾಶವರು ನಡ್ಕೊಂಡಿದ್ದಾರೆ, ಮತ್ತೇನೋ ಮಾಡಿದ್ದಾರೆ. ಎಲ್ಲ ಕಡೆ ತಮ್ಮದು ಫ್ಯಾಕ್ಟ್ರಿಗಳಿದ್ದಾವೆ. ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಿನಿಸ್ಟ್ರುಗಳು, ಇಲ್ಲಿ ವಿಶೇಷ ಎಲ್ಲರೂ, ಬಟ್ ಆಲ್ ಓವರ್ ಕರ್ನಾಟಕದ ಎಲ್ಲ ಮಿನಿಸ್ಟ್ರು ಅವ್ರ ಕೈಲಾದ ಶುಗರ್ ಲಾಬಿ ಅವರು 3500 ಮಾಡೋದೇನು ತಪ್ಪಿಲ್ಲ ಅನ್ನೋದು ಒಂದು ನಿಶ್ಚಿತವಾದ ಅಭಿಪ್ರಾಯ. ಅದಕ್ಕೆ ಇದನ್ನು ಮಾಡಿ ಮುಗಿಸಿದ್ರೆ ಆ ಸ್ಟ್ರೈಕ್ ಬಿಟ್ಟು ಅವರು ತಮ್ಮ ಉದ್ಯೋಗ ಹತ್ತಾರೆ ಅನ್ನೋದು ಒಂದು ಅಭಿಪ್ರಾಯ ನಮ್ಮದು. ಇದಕ್ಕೆ ನಿಮ್ಮದೇ ಅಂತ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ನಿಮಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ರೈತರ ಹಿತ ಈ BDCC ಬ್ಯಾಂಕ್ ಕಾಪಾಡಿ ಅಲ್ಲಿಯ 8,000 ಕೋಟಿ ರೂಪಾಯಿಗಾಗಿ ತಿಕ್ಕಾಟ ಹೋಗಿಂತು, ಲೋನ್ ತೊಗೊಂಡು ಏನೋ ಮಾಡ್ತೀವಿ ಅಂತ ಹೇಳೋಕ್ಕಿಂತ
ಆ ದುಡ್ಡನ್ನು ಒಂದನೇದ್ದು ಈಗ ಹೇಳಿದ ಗೋಡೌನ್ ಕೊಟ್ಟ ಉಳಿದ ಬೆಳೆಗಳಿಗೂ ಮಾರ್ಕೆಟ್ ಮಾಡುವಂಥದ್ದು, ಜೊತೆ ಕಬ್ಬಿಗೆ 3,500 ಕೊಡುವಂಥ ಕೆಲಸವನ್ನು ಇವರು ಮಾಡಿದರೆ ನಿಶ್ಚಿತವಾಗಿ ಇವರೆಲ್ಲರೂ ರೈತ ಪರ ಅನ್ನೋದು ಸ್ಪಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡ್ರೆ S60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.